ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಹೊಸ ವರ್ಷವನ್ನ ಸ್ವಾಗತ ಮಾಡಿಕೊಳ್ಳುವುದಕ್ಕೆ ಕುಂದಾನಗರಿ ಬೆಳಗಾವಿ ಕೂಡ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಮಧ್ಯರಾತ್ರಿಯಲ್ಲಿ ದಹಿಸೋದಕ್ಕೆ ಓಲ್ಡ್ ಮ್ಯಾನ್ ಕಲಾಕೃತಿ ಕೂಡ ತಯಾರಿ ಮಾಡಲಾಗಿದೆ. ತರಹೇವಾರಿ ಓಲ್ಡ್ ಮ್ಯಾನ್ ಕಲಾಕೃತಿಗಳನ್ನು ತಯಾರಿ ಮಾಡಲಾಗಿದೆ. ಹೊಸ ವರ್ಷದ ಸಂದರ್ಭದಲ್ಲಿ ಓಲ್ಡ್ ಮ್ಯಾನ್ ಕಲಾಕೃತಿಯನ್ನ ಸುಡುವಂಥದ್ದು ಒಂದು ಆಚರಣೆ. ಅದಕ್ಕೂ ಕೂಡ ಸಕಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಓಲ್ಡ್ ಮ್ಯಾನ್ ರೆಡಿಯಾಗಿದೆ. ಗಲ್ಲಿಗಳಲ್ಲಿ ದಹಿಸೋದಕ್ಕೆ ಗೊಂಬೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಓಲ್ಡ್ ಮ್ಯಾನ್ ಗೊಂಬೆಗಳಿಗೆ ಭಾರಿ ಬೇಡಿಕೆ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಗೋವಾ, ಮಹಾರಾಷ್ಟ್ರಕ್ಕೆ ಓಲ್ಡ್ ಮ್ಯಾನ್ ಗೊಂಬೆಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಕಹಿ ನೆನಪುಗಳೆಲ್ಲವೂ ಕೂಡ ಮರೆತು ಹೋಗಲಿ ಅಂತ ಓಲ್ಡ್ ಮ್ಯಾನ್ ಅನ್ನ ದಹನ ಮಾಡಲಾಗುತ್ತೆ. ಹೀಗಾಗಿ ಓಲ್ಡ್ ಮ್ಯಾನ್ ಅನ್ನ ದಹಿಸುವ ಮೂಲಕವಾಗಿ ತಮ್ಮ ಎಲ್ಲ ಕಹಿ ನೆನಪುಗಳನ್ನು ಮರೆತು ಹೊಸ ವರ್ಷಕ್ಕೆ ಹೊಸತನದೊಂದಿಗೆ ಕಾಲಿಡೋದಕ್ಕೆ ಬೆಳಗಾವಿ ಮಂದಿ ಕೂಡ ಈಗ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮೊದಲೆಲ್ಲ ಸ್ವಲ್ಪ ಕಡಿಮೆ ಓಲ್ಡ್ ಮ್ಯಾನ್ ಅನ್ನು ಸುಡುವಂಥದ್ದು. ಆದರೆ ಇತ್ತೀಚೆಗೆ ಸಾಕಷ್ಟು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಇದೀಗ ಬೆಳಗಾವಿಯಲ್ಲಿ ತರಹೇವಾರಿ ಓಲ್ಡ್ ಮ್ಯಾನ್ ಕಲಾಕೃತಿಗಳು ಕೂಡ ಸಿದ್ಧವಾಗಿದ್ದಾವೆ. ಬೆಳಗಾವಿಯಲ್ಲಿ ಹಳೆ ವರ್ಷಕ್ಕೆ ಬಾಯ್ ಹೇಳಿ ಹೊಸ ವರ್ಷ ಸ್ವಾಗತ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಆಗ್ತಾ ಇದೆ. ಈಗ ಕುಂದಾನಗರಿ ಬೆಳಗಾವಿ ಅಂದರೆ ವಿಶೇಷವಾಗಿ ಹ್ಯಾಪಿ ನ್ಯೂ ಇಯರ್ ಅನ್ನು ಆಚರಣೆ ಮಾಡುವುದು, ಪ್ರಮುಖವಾಗಿ ಏನು ಓಲ್ಡ್ ಮ್ಯಾನ್ಗಳನ್ನು ದಹಿಸುವ ಮೂಲಕ ನಾನು ತೋರಿಸಿದ ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಒಂದು ಓಲ್ಡ್ ಮ್ಯಾನ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಅಂದರೆ 2025ರ ಕಹಿ ನೆನಪುಗಳೇನಿದಾವೋ ಎಲ್ಲವನ್ನು ಕೂಡ ಒಂದು ದಹಿಸುವ ಮೂಲಕ 2026 ಸ್ವಾಗತ ಮಾಡಿಕೊಳ್ಳುವಂಥ ಒಂದು ಸಂಪ್ರದಾಯ ಇರ್ತಕ್ಕಂಥದ್ದು. ನೂರಾರು ವರ್ಷಗಳಿಂದ ಈ ಒಂದು ಸಂಪ್ರದಾಯ ಕುಂದಾನಗರಿ ಬೆಳಗಾವಿ ನಡ್ಕೊಂಡು ಬಂದಿದೆ. ಕ್ಯಾಂಪ್ ಪ್ರದೇಶದಲ್ಲಿರ್ತಕ್ಕಂಥ ಹತ್ತಾರು ಕುಟುಂಬಗಳು ಈ ರೀತಿ ಓಲ್ಡ್ ಮ್ಯಾನ್ಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಒಂದು ನಿರ್ಮಾಣ ಮಾಡಿದಂಥ ಓಲ್ಡ್ ಮ್ಯಾನ್ಗಳನ್ನು ಆಯಾ ಒಂದು ಸೈಜಿನ ಆಕಾರದ ಮೇಲೆ ಮತ್ತು ಆಯಾ ಎತ್ತರದ ಮೇಲೆ ಏನಿದಾವೆ ಆ ಓಲ್ಡ್ ಮ್ಯಾನ್ಗಳನ್ನು ಮಾರಾಟ ಮಾಡುವಂಥದ್ದು. ಇದು ಏನಂದರೆ ಬೆಳಗಾವಿ ನಗರದ ಗಲ್ಲಿಗಳಲ್ಲಿ ಚಿಕ್ಕ ಮಕ್ಕಳೇನಿದೆ, ಚಿಕ್ಕ ಮಕ್ಕಳ ಸಮ್ಮುಖದಲ್ಲಿ ಒಂದು ದಹಿಸುವುದಕ್ಕಾಗಿ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಓಲ್ಡ್ ಮ್ಯಾನ್ ಮೂರ್ತಿಗಳು. ಜೊತೆಗೆ ಇದೇ ರೀತಿ ಕ್ಯಾಂಪ್ ಪ್ರದೇಶದಲ್ಲಿ ದೊಡ್ಡದಾದಂಥ ಓಲ್ಡ್ ಮ್ಯಾನನ್ನು ಕೂಡ ಒಂದು ನಿರ್ಮಾಣ ಮಾಡಲಾಗುತ್ತೆ. ಅದು ಇಡೀ ಬೆಳಗಾವಿ ನಗರದ ಜನರೆಲ್ಲರೂ ಕೂಡ ಸೇರಿ ಅದನ್ನು ದಹಿಸುವಂಥದ್ದು. ಯಾವೆಲ್ಲ ಜನರಿಗೆ ಯಾವ ಸೈಜಿನ ಒಂದು ಓಲ್ಡ್ ಮ್ಯಾನ್ ಬೇಕೋ ಆ ಒಂದು ಸೈಜಿನ ಓಲ್ಡ್ ಮ್ಯಾನ್ಗಳನ್ನು ಒಂದು ತಯಾರು ಮಾಡುವಂಥ ಕೆಲಸವನ್ನು ಇಲ್ಲಿ ಕುಟುಂಬಗಳು ಮಾಡುವಂಥದ್ದು. ಅಂದರೆ ಈ ಹೊಸ ವರ್ಷ ಬಂದರೆ ಒಂದಿಷ್ಟು ಕುಟುಂಬಗಳಿಗೆ ಒಂದಿಷ್ಟು ಕೈಗೆ ಕೆಲಸ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಒಂದಿಷ್ಟು ಆರ್ಥಿಕವಾಗಿ ಕೂಡ ಅವರಿಗೆ ಅನುಕೂಲ ಆಗುವಂಥದ್ದು. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಓಲ್ಡ್ ಮ್ಯಾನ್ ಅನ್ನು ತಯಾರು ಮಾಡುವಂಥವ್ರು ಅವರೇ ಇದ್ದಾರೆ. ಸರ್, ಎಷ್ಟು ಓಲ್ಡ್ ಮ್ಯಾನ್ ತಯಾರು ಮಾಡಿರಿ? ಸಣ್ಣ 3 ಫುಟದ ಸರ ಒಂದು 28 ಮಾಡ್ಯಾನ ಸರ. 6 ಫುಟದ ಒಂದು 7 ಮಾಡ್ಯಾನ ಸರ. 10 ಫುಟ್ ಒಂದು ಐತಿ ಸರ. 15 ಫುಟ್ ಒಂದು ಐತಿ ಸರ್. ಈಗ ಒಂದೊಂದು ಏನು ರೇಟ್ ರೀ? 3 ಫುಟದ ಸರ 800-900 ರೂಪಾಯಿ ಹೋಗ್ತಾವೆ ಸರ್. ಆಮೇಲೆ 6 ಫುಟದ ಒಂದು 2500-3000 ಮಟ್ಟ ಹೋಗ್ತಾವ್ರಿ. ಇಡೀ ಫ್ಯಾಮಿಲಿ ಎಲ್ಲ ಕುಟುಂಬ ಸದಸ್ಯ ಎಲ್ಲ ಕುಟುಂಬ. ಹಾಂ ಸರ್. ಹಾಂ ಸರ್. ಏನೇನು ಹಾಕಿ ಮಾಡ್ತೀರಿ ಇದ್ರಾಗ ಸರ ಬಾಂಬು ಇರಿ ಸರ, ಹುಲ್ಲ, ಆಮೇಲೆ ರಟ್ಟ, ಪೇಪರ್, ಆಮೇಲೆ ಕಲರ್ ಪೇಪರ್ ಹಚ್ತಾರೆ ಸರ್. ಈಗ ಯಾರೆಲ್ಲ ತೊಗೊಂಡು ಹೋಗ್ತಾರೆ? ಗೋವಾಗೆಲ್ಲ ಒಯ್ತಾರಂತ? ಹಾಂ ಸರ್, ಗೋವಾಗೆ ಒಯ್ತಾರೆ ಸರ್. ಗೋವಾ ಆಮೇಲೆ ಹುಬ್ಬಳ್ಳಿ ಸೈಡ್ ಒಯ್ತಾರೆ ಸರ್. ಮುಂದೆ ಎಲ್ಲೆಲ್ಲಿ ಒಯ್ತಾರೆ? ಇಲ್ಲವೆಲ್ಲ ಬೆಳಗಾವಿ ಸಿಟಿ ಸರ್ ಎಲ್ಲ. ಬಟ್ ಇದೊಂದು ಭಾಳ ವರ್ಷಗಳು ನಡ್ಕೊಂಡು. ಹಾಂ ಸರ್, ಈಗ ನಮ್ಮ ಫಾದರ್ ಇದ್ದಾಗಿಂದ ಈಗ 45 ವರ್ಷ ಆಯ್ತು ಸರ್. ನಮ್ಮ ಫಾದರ್ ಇದ್ದಾಗಿಂದ ಮಾಡ್ತೇವೆ ಸರ್ ನಾವು ಈ ಸಂಪ್ರದಾಯ ಮುಂದುವರ್ಕೊಂಡು. ಹಾಂ ಸರ್. ಸೊ ಇದು ಏನಂದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಏನಂದರೆ ಹೊಸ ವರ್ಷದ ಸಂಭ್ರಮಾಚರಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಇವತ್ತು ಮಧ್ಯರಾತ್ರಿ ಒಂದು ಓಲ್ಡ್ ಮ್ಯಾನ್ಗಳನ್ನು ದಹಿಸುವ ಮೂಲಕ ಈ ಒಂದು 2025ಕ್ಕೆ ಗುಡ್ ಬೈ ಹೇಳಿ 2026 ಸ್ವಾಗತ ಮಾಡೋದಕ್ಕೆ ಕುಂದಾನಗರಿ ಬೆಳಗಾವಿ ಜನರು ಈಗ ಸಿದ್ಧರಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.